ಕೇಳುಗ ಮಿತ್ರರೇ ನಮಸ್ಕಾರ. ಬೋಧಿಸತ್ವನ ಜಾತಕ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ ಗಜರಾಜ ಜಾತಕ. ಒಮ್ಮೆ ಹಿಮಾಲಯದ ಅರಣ್ಯದಲ್ಲಿ 6 ದಂತಗಳಿದ್ದ ಮಹಾ ಗಜರಾಜ ವಾಸ ಮಾಡ್ತಾ ಇದ್ದ. ಅವನೇ ಬೋಧಿಸತ್ವ. ಅವನಿಗೆ 2 ಪತ್ನಿಯರಿದ್ರು. ಅವರಲ್ಲಿ ಒಬ್ಬಳು ಬಹಳ ಅಸೂಯಾಪರಳು. ಅಸೂಯೆಯಿಂದ ಅವಳ ಮನಸ್ಸು ಕಳವಳಗೊಂಡಿತು. ಒಂದು ಸಂದರ್ಭದಲ್ಲಿ ಅವಳ ಮನಸ್ಸಿನಲ್ಲಿ ದ್ವೇಷ ಬಿತ್ತನೆ ಆಯಿತು. ಅವಳು ಮರಣ ಹೊಂದಿ ಮತ್ತೊಂದು ಜನ್ಮದಲ್ಲಿ ರಾಣಿಯಾಗಿ ಹುಟ್ಟಿದಳು. ಆದರೆ ಆಕೆ ತನ್ನ ಹಿಂದಿನ ದ್ವೇಷವನ್ನ ಮರೆತಿರಲಿಲ್ಲ. ರಾಜನನ್ನ ಪ್ರೇರೇಪಿಸಿ, ನನಗೆ 6 ದಂತಗಳ ಗಜರಾಜನ ದಂತಗಳು ಬೇಕು ಅಂತ ಕೇಳಿದ್ಲು. ಬೇಟೆಗಾರನು ಅರಣ್ಯಕ್ಕೆ ಹೋದ. ಬಹಳ ದಿನಗಳ ಹುಡುಕಾಟದ ನಂತರ ಗಜರಾಜನನ್ನ ಕಂಡ. ಅವನು ವಿಷದ ಬಾಣದಿಂದ ಗಜರಾಜನನ್ನ ಗಾಯಗೊಳಿಸಿದ. ಗಜರಾಜನು ನೋವಿನಿಂದ ಬಳಲ್ತಾ ಇದ್ರೂ ಕೋಪಗೊಂಡಿರಲಿಲ್ಲ. ಬೇಟೆಗಾರನ ಮನಸ್ಸಿನ ಉದ್ದೇಶ ಅರಿತು ಶಾಂತವಾಗಿ ಹೇಳಿದ, ನಿನ್ನ ಉದ್ದೇಶ ಪೂರೈಸಲು ನನ್ನ ದಂತಗಳನ್ನ ನೀನೇ ತೆಗೆದುಕೋ, ನಾನು ವಿರೋಧಿಸುವುದಿಲ್ಲ ಅಂತ. ಬೇಟೆಗಾರನು ಇದನ್ನು ಕೇಳಿ ಕಣ್ಣೀರಿಟ್ಟನು. ಇಂತಹ ಕರುಣೆ ಅವನನ್ನೂ ನಡುಗಿಸಿತು. ಆದರೂ ಗಜರಾಜನು ಸ್ವಯಂ ತನ್ನ ದಂತಗಳನ್ನ ಕಿತ್ತುಕೊಟ್ಟನು. ಅವನ ಪ್ರಾಣತ್ಯಾಗವು ಪರಮದಾನವಾಗಿತ್ತು. ನಿಜವಾದ ದಾನವು ಶರೀರಕ್ಕೂ ಮೀರಿದ ತ್ಯಾಗ. ದ್ವೇಷವನ್ನು ಕರುಣೆಯಿಂದಲೇ ಜಯಿಸಬಹುದು. ಇದಾಗಿತ್ತು ಇಂದಿನ ಜಾತಕ ಕತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜಾತಕ ಕಥೆಯೊಡನೆ ನಿಮ್ಮ ಮುಂದೆ ಬರಲಿದ್ದೇನೆ. ಧನ್ಯವಾದಗಳು.